ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹಾವೇರಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇಂದು ಬೆಂಬಲಿಗರೊಂದಿಗೆ ಈಶ್ವರಪ್ಪ ಸಭೆ ಬಳಿಕ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಜೊತೆ ವಿರುದ್ಧ ಪಕ್ಷೇತರ ಸ್ಪರ್ಧೆ ವಿಚಾರವಾಗಿ ನಿರ್ಧಾರ. ಬಿಜೆಪಿ ಸಭೆ ಆಗಿದ್ರೆ ಮಾತ್ರ ನಾನು ಹೋಗ್ತಾ ಇದ್ದೆ ಎಂದ ಶಾಸಕ ಚನ್ನಬಸಪ್ಪ. ಈಶ್ವರಪ್ಪ ಪಕ್ಷೇತರರಾಗಿ ಕಣಕ್ಕಿಳಿಯುವಷ್ಟು ಧೈರ್ಯ ತೋರಲ್ಲ, ಗಂಡಸ್ತನ ಇದ್ದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿ, ಒಂದು ಸ್ಥಾನಮಾನ ಸಿಕ್ಕರೆ ಸುಮ್ಮನಾಗ್ತಾರೆ ಎಂದ ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್. ಶಿವಮೊಗ್ಗ ಅಭ್ಯರ್ಥಿಯಾಗಿ ತಮ್ಮ ಹೆಸರು ಘೋಷಿಸಿದ್ದಕ್ಕೆ ಬಿಜೆಪಿ ನಾಯಕರಿಗೆ ಧನ್ಯವಾದ, ನನ್ನ ಹೆಸರು ಘೋಷಣೆ ಮಾಡಿದ ನಾಯಕರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮಾರ್ಚ್ 18ಕ್ಕೆ ಮೋದಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದು ಕಾರ್ಯಕರ್ತರ ಉತ್ಸಾಹದಲ್ಲಿದ್ದಾರೆ ಎಂದ ರಾಘವೇಂದ್ರ. ಅಮಿತ್ ಶಾ ಭೇಟಿಯಾಗಿ ವಾಪಸ್ಸಾದ ಶಾಸಕ ಜನಾರ್ದನ್ ರೆಡ್ಡಿ, ಮಾತುಕತೆಯ ಗುಟ್ಟು ರಟ್ಟು ಮಾಡದ ಗಣಿ ಧನಿ, ಸ್ನೇಹಿತ ಶ್ರೀರಾಮುಲು ಬೆಂಬಲ ನೀಡುವ ವಿಚಾರವಾಗಿಯೂ ಸೈಲೆಂಟ್. ನನಗೆ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ, ಟಿವಿ ನೋಡಿ ನಾನು ಖುಷಿ ಪಟ್ಟೆ. ದಾವಣಗೆರೆ ಟಿಕೆಟ್ ಸಿಕ್ಕಿದ್ದಕ್ಕೆ ಗಾಯತ್ರಿ ಜಿಎಂ ಸಿದ್ದೇಶ್ವರ್ ಫುಲ್ ಖುಷ್. ಮೈಸೂರು ಸಂಸ್ಥಾನದ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ರಾಜ ಯದುವೀರ್ ಫುಲ್ ಆಕ್ಟಿವ್. ಬಿಜೆಪಿ ನಾಯಕರಾದ ರಾಮದಾಸ್ ನಾಗೇಂದ್ರ ಮನೆಗೆ ಭೇಟಿ ನೀಡಿ ಚುನಾವಣಾ ತಯಾರಿ, ನಾನು ಎಸಿ ರೂಮ್ನಲ್ಲಿ ಕೂರುವವನಲ್ಲ ಅಂತ ಪ್ರತಾಪ್ ಸಿಂಹಗೆ ಟಾಂಗ್. ಕೈ ಹಿಡಿದ ಬಳಿಕ ಮೊದಲ ಬಾರಿಗೆ ಉಡುಪಿ ಕಾಂಗ್ರೆಸ್ ಕಚೇರಿಗೆ ಜಯಪ್ರಕಾಶ್ ಹೆಗಡೆ ಭೇಟಿ, ಎಲ್ಲರೂ ಜೊತೆಯಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಲು ಕರೆ, ಸರ್ಕಾರ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದರೆ ಲಾಭವಾಗ್ತಾ ಇತ್ತು ಎಂದ ಹೆಗಡೆ. ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಎಲ್ಲಾ ಕಾಂಗ್ರೆಸ್ನವರು ಮಾತಾಡ್ತಾರೆ, ಆದರೆ ಅಂಬೇಡ್ಕರ್ ಅಂತ್ಯ ಸಂಸ್ಕಾರಕ್ಕೆ ಕಾಂಗ್ರೆಸ್ ಜಾಗ ಕೊಡಲಿಲ್ಲ, ಅವರನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಎಂದ ಕೋಟಾ ಶ್ರೀನಿವಾಸ್ ಪೂಜಾರಿ. ಉದ್ಯೋಗ ಖಾತ್ರಿ ಹಣ ಬಿಡುಗಡೆಗೆ ಒತ್ತಾಯಿಸಿ ಸುಮಲತಾ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ, ಸುಮಲತಾ ಸಂಸದೆಯಾಗಿ ಜಿಲ್ಲೆಗೆ ಏನೂ ಮಾಡಲಿಲ್ಲ, ಮಾಡಿದ ಕೆಲಸಕ್ಕೆ ಕೂಲಿ ಹಣವೂ ಬಂದಿಲ್ಲ ಅಂತ ಮಂಡ್ಯ ಡಿಸಿ ಕಚೇರಿ ಬಳಿ ಜಮಾಯಿಸಿ ಆಕ್ರೋಶ. ಲೋಕಸಭಾ ಚುನಾವಣೆ ಘೋಷಣೆಗೆ ದಿನಗಣನೆ ಹೊತ್ತಲೇ ವಾಹನ ಸವಾರರಿಗೆ ಗುಡ್ ನ್ಯೂಸ್, ಪೆಟ್ರೋಲ್ ಡೀಸೆಲ್ ದರ ಪ್ರತಿ ಲೀಟರ್ಗೆ ₹2 ಇಳಿಕೆ ಮಾಡಿದ ಕೇಂದ್ರ, ಇಂದು ಬೆಳಗ್ಗೆಯಿಂದಲೇ ಪರಿಷ್ಕೃತ ದರ ಜಾರಿ. ಧಾರವಾಡ ಪೇಡ ಮಿಸ್ ಆದ್ರೂ ಬೆಳಗಾವಿಯ ಕುಂದಾ ಫಿಕ್ಸ್, ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಬಹುತೇಕ ಫಿಕ್ಸ್, ಸುರೇಶ್ ಅಂಗಡಿ ಪುತ್ರಿಯರಿಗೆ ಕೇಳಿದ್ದನ್ನ ತಿರಸ್ಕರಿಸಿ ನೀವೇ ಸ್ಪರ್ಧಿಸಿ ಎಂದು ಒಪ್ಪಿಸಿದ ಬಿಎಸ್ವೈ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಬಂಡಾಯ ಶಮನ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರಿಗೆ ಟಿಕೆಟ್ ಬೆನ್ನಲ್ಲೇ ಪುತ್ತಿಲ ಮನವೊಲಿಸಿದ ಬಿಎಸ್ ಯಡಿಯೂರಪ್ಪ, ಇಂದು ಮಂಗಳೂರಲ್ಲಿ ಕೇಸರಿ ಶಾಲು ಧರಿಸಲಿರೋ ಅರುಣ್ ಕುಮಾರ್ ಪುತ್ತಿಲ. ಚಿತ್ರದುರ್ಗದ ಹೊರವಲಯದಲ್ಲಿ ಪೆಟ್ರೋಲ್ ಡೀಸೆಲ್ ಮಾಫಿಯಾ, ತೈಲದ ಟ್ಯಾಂಕರ್ ಇಳಿಸಿ ಬಂಕ್ ದರಕ್ಕಿಂತ ₹20 ಕಡಿಮೆ ಬೆಲೆಗೆ ಮಾರಾಟ ಆರೋಪ, ಟ್ಯಾಂಕರ್ನ ಡ್ರೈವರ್ ಕ್ಲೀನರ್ಗಳೇ ಇದಕ್ಕೆ ಕಿಂಗ್ ಪಿನ್ ಎಂದ ಸ್ಥಳೀಯರು. ಜಮೀನು ಮಾರಿದ್ದ ಹಣಕ್ಕಾಗಿ ಅಪ್ಪನನ್ನೇ ರಾಡ್ನಿಂದ ಥಳಿಸಿ ಕೊಲೆಗೈದ ಮಕ್ಕಳು, ಪಿತ್ರಾರ್ಜಿತ ಜಮೀನು ಮಾರಾಟದಿಂದ ಬಂದಿದ್ದ ₹1,30,030 ಹಣಕ್ಕಾಗಿ ಹತ್ಯೆ, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೆದ ದಾರುಣ ಘಟನೆ. ಕಾಡು ಪ್ರಾಣಿ ದಾಳಿಯಿಂದ ಕೋಲಾರ ಮೂಲದ ನೌಕಾಪಡೆ ಯೋಧ ಸಾವು, ನೀಲ್ಗಾಯ್ ಮರಿಗಳು ಪ್ಲಾಸ್ಟಿಕ್ ತಿನ್ನೋದನ್ನ ತಡೆಯಲು ಹೋದಾಗ ಬೆನ್ನಿಗೆ ತಿವಿದ ಪ್ರಾಣಿ, ತೀವ್ರವಾದ ಗಾಯಗಳಿಂದ ಯೋಧ ಹರ್ಷಿತ್ ಪ್ರಸನ್ನ ಮೃತ. ಜನಸೇನಾ ಪಕ್ಷದ ಮುಖ್ಯಸ್ಥ ನಟ ಪವನ್ ಕಲ್ಯಾಣ್ ಆಂಧ್ರದ ಪೀಠಾಪುರಂ ಕ್ಷೇತ್ರದಿಂದ ಸ್ಪರ್ಧೆ, ಪವರ್ ಸ್ಟಾರ್ ಸ್ಪರ್ಧೆ ವಿರೋಧಿಸಿ ತೆಲುಗು ದೇಶಂ ಪಕ್ಷದ ಕಾರ್ಯಕರ್ತರ ಪ್ರತಿಭಟನೆ, ಕಾಕಿನಾಡ್ನಲ್ಲಿ ಪೋಸ್ಟರ್ ಹಾಗೂ ಪಕ್ಷದ ಚಿಹ್ನೆಗೆ ಬೆಂಕಿ ಹಚ್ಚಿ ಆಕ್ರೋಶ. ಭಾರತ ಪ್ರವಾಸದಲ್ಲಿರೋ ಭೂತಾನ್ ಪ್ರಧಾನಿ ದಾಶೋ ತೈರಿಂಗ್ ತೊತ್ತೆಯಿಂದ ಪ್ರಧಾನಿ ಮೋದಿ ಭೇಟಿ, ಮೋದಿ ನಿವಾಸದಲ್ಲಿ ಭೇಟಿ ಮಾಡಿದ ಉಭಯ ನಾಯಕರ ಮಾತುಕತೆ, ಎರಡು ದೇಶಗಳ ನಡುವಿನ ಪಾಲುದಾರಿಕೆ ಉತ್ಪಾದಕರಿಗೆ ಕುರಿತಂತೆ ಚರ್ಚೆ. ಮಹಾರಾಷ್ಟ್ರದಲ್ಲಿ 6 ದಿನ ಸಾಗಲಿರುವ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆ, ನಾಸಿಕ್ನ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಭೇಟಿ, ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ರಾಗ. ದೇಶಾದ್ಯಂತ 100ಕ್ಕೂ ಅಧಿಕ ಚಿತ್ರಮಂದಿರದಲ್ಲಿ ಅಪ್ಪು ಅಭಿನಯದ ಜಾಕಿ ರಿಲೀಸ್, ಹೊಸ ಸಿನಿಮಾ ರೀತಿಯಲ್ಲೇ ಬೆಳಗ್ಗೆ 4:30ರಿಂದ ಪ್ರದರ್ಶನ, ಬಹುತೇಕ ಟಿಕೆಟ್ಗಳು ನಿನ್ನೆಯೇ ಸೋಲ್ಡ್ ಔಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.